ಟೀಮ್ ಇಂಡಿಯಾ ಕ್ಯಾಪ್ಟನ್ ಶುಭಮನ್ ಗಿಲ್ ಟಾಸ್ ಸೋತು ಬೌಲಿಂಗಿಗೆ ಬಂದಿದ್ದೇನೋ ನಿಜ, ಟಾಸ್ ಸೋತಿದ್ದೇ ತಪ್ಪಾಯ್ತೇನೋ ಅಂತ ಮೊದಲ ದಿನ ಎಲ್ಲ ಕಡೆಯಿಂದಲೂ ಕಮೆಂಟ್ಸ್ ಬೇರೆ ಬಂದಿತ್ತು. ಆದರೆ ನಾವು ಗೊತ್ತಲ್ವಾ, ನಮ್ಮ ಟೀಮ್ ಇಂಡಿಯಾ ಬೌಲರ್ಸ್ ಬೆಂಕಿ ಬೌಲಿಂಗ್ ಮಾಡಿದ್ರು. ಬಾಸ್ ಬಾಲ್ ಅಂತ ಕುಣಿತಿದ್ದ ಆಂಗ್ಲರಿಗೆ ಅವರ ಅಸ್ತ್ರದಿಂದಲೇ ಗುರಿಯಾಗಿಟ್ಟು ಹೊಡೆದರು. ಇನ್ನು ಮೊದಲ ದಿನದ ಆಟಕ್ಕೆ ಇನ್ನು ಕೆಲ ಓವರ್ಗಳು ಬಾಕಿ ಇತ್ತು. ಅದಾಗಲೇ ಆಟವನ್ನು ಸಡನ್ ಆಗಿ ಸ್ಟಾಪ್ ಮಾಡಲಾಯಿತು. ಒಂದು ಕಡೆ ಮ್ಯಾಚ್ ಸ್ಟಾಪ್, ಮತ್ತೊಂದು ಕಡೆ ಜೋ ರೂಟ್ಗೆ ಬೇಕಿದ್ದು ಒಂದೇ ಒಂದು ರನ್, ಶತಕ ಮುಗಿಸಿ ಬಿಡ್ತಿದ್ರು. ಇನ್ನೇನು ಒಂದು ರನ್ ಹೊಡೆದು ಬ್ಯಾಟ್ ಎತ್ತಬೇಕು ಅನ್ನೋದ್ರಲ್ಲಿ ಮ್ಯಾಚ್ ನಿಂತು ಬಿಡಬೇಕಾ? ಇದ್ಯಾಕೆ ಹೀಗಾಯಿತು? ಬಾಲ್ ವಿಚಾರದಲ್ಲಿ ನಮ್ಮ DSP ಸರ್ ಸಿರಾಜ್ ಬಾಯ್ ಸ್ಲೆಡ್ಜಿಂಗ್ ಏನು ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೂರನೇ ಟೆಸ್ಟ್ನ ಮೊದಲ ದಿನ ಇಂಗ್ಲೆಂಡ್ ಕ್ಯಾಪ್ಟನ್ ಟಾಸ್ ಗೆದ್ದು ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು. ವೆದರ್ ಕೂಡ ಬೊಂಬಾಟಾಗಿತ್ತು. ಮಳೆ ಇರಲಿಲ್ಲ, ಗಾಳಿ ಇರಲಿಲ್ಲ, ಕೆಟ್ಟ ಬಿಸಿಲಂತೂ ಇರಲೇ ಇರಲಿಲ್ಲ. ಕೂಲಾಗಿಯೇ ಟೆಸ್ಟ್ ಮ್ಯಾಚ್ ನಡೀತಾ ಇತ್ತು. ಕೂಲ್ ಅಂತ ಯಾಕೆ ಹೇಳ್ದೆ ಗೊತ್ತಾ? ನಮ್ಮ ಟೀಮ್ ಇಂಡಿಯಾ ಬೌಲರ್ಗಳು ಕೂಲಾಗಿಯೇ ಬೌಲಿಂಗ್ ನಡೆಸಿದ್ರು. ಆಂಗ್ಲರ ಅಹಂಕಾರಕ್ಕೆ ಟೈಮ್ ನೋಡಿ ಪೆಟ್ಟು ಕೊಡ್ತಾ ಇದ್ರು. ಸ್ಟಾರ್ಟಿಂಗಿಗೆ ಆಕಾಶ್ದೀಪ್ ಬೂಮ್ರಾ ಬೌಲಿಂಗ್ನಲ್ಲಿ ಜಾಕ್ ಕ್ರಾವ್ಲಿ, ಬೆನ್ ಡಕೆಟ್ ಎಚ್ಚರಿಕೆಯಿಂದಲೇ ಬ್ಯಾಟಿಂಗ್ ಮಾಡ್ತಾ ಇದ್ರು. ಮೊದಲ ವಿಕೆಟ್ಗೆ 43 ರನ್ಗಳ ಜೊತೆ ಆಟವಾಡಿ ಬಿಗ್ ಸ್ಕೋರ್ ಕಲೆ ಹಾಕೋ ಲೆಕ್ಕಾಚಾರದಲ್ಲಿದ್ದರು. 14ನೇ ಓವರ್ನಲ್ಲಿ ಬೌಲಿಂಗಿಗೆ ಬಂದ ನಿತೀಶ್ ಕುಮಾರ್ ರೆಡ್ಡಿ ಇಂಗ್ಲೆಂಡ್ ಆಟಗಾರರಿಗೆ ಡಬಲ್ ಶಾಕ್ ಕೊಟ್ಟರು. ಒಂದೇ ಓವರ್ನಲ್ಲಿ ಬೆನ್ ಡಕೆಟ್ ಜಾಕ್ ಕ್ರಾವ್ಲಿ ಅವರ ವಿಕೆಟನ್ನು ಕಬಳಿಸಿದ್ರು. ನಂತರ ಕ್ರೀಸ್ನಲ್ಲಿ ಜೊತೆಯಾದ ಓಲಿ ಪೋಪ್ ಜೋ ರೂಟ್ ತಂಡಕ್ಕೆ ಆಸರೆ ಆದರು. ತಾಳ್ಮೆಯ ಆಟವಾಡಿ ಈ ಜೋಡಿ ನಿಧಾನವಾಗಿ ಇನ್ನಿಂಗ್ಸ್ ಕಟ್ಟಿದ್ರು. ಮೊದಲ ಸೆಷನ್ ಅಂತ್ಯಕ್ಕೆ 2 ವಿಕೆಟ್ ಕಳೆದುಕೊಂಡು ಇಂಗ್ಲೆಂಡ್ 83 ರನ್ ಗಳಿಸಿತ್ತು. ಅಗ್ರೆಸಿವ್ ಆಟ ಬಿಟ್ಟು ತಾಳ್ಮೆಯ ಆಟವಾಡಿದ ಜೋ ರೂಟ್ 102 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ್ರು. ಮೂರನೇ ವಿಕೆಟ್ಗೆ ಪೋಪ್ ಹಾಗೂ ರೂಟ್ ಜೋಡಿ ಶತಕದ ಜೊತೆ ಆಟವಾಡಿದ್ರು. ಎರಡನೇ ಸೆಷನ್ನಲ್ಲಿ ವಿಕೆಟ್ ಬಿಟ್ಟುಕೊಡದ ಇಂಗ್ಲೆಂಡ್ 24 ಓವರ್ಗಳಲ್ಲಿ 70 ರನ್ ಗಳಿಸಿತು. ಟೀ ಬ್ರೇಕ್ ವೇಳೆಗೆ ಇಂಗ್ಲೆಂಡ್ 2 ವಿಕೆಟ್ ನಷ್ಟಕ್ಕೆ 153 ರನ್ ಗಳಿಸಿತ್ತು. ಮೂರನೇ ಸೆಷನ್ ಮೊದಲ ಎಸೆತದಲ್ಲೇ ಟೀಮ್ ಇಂಡಿಯಾಗೆ ಸಕ್ಸಸ್ ಸಿಕ್ತು. ಓಲಿ ಪೋಪ್ ಆಟಕ್ಕೆ ರವೀಂದ್ರ ಜಡೇಜಾ ಬ್ರೇಕ್ ಹಾಕಿದ್ರು. 11 ರನ್ ಗಳಿಸಿದ್ದ ಬ್ರೂಕ್ ಬೂಮ್ರಾ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆಗಿ ನಿರ್ಗಮಿಸಿದ್ರು. ನಂತರ ಜೋ ರೂಟ್, ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಸಾಲಿಡ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. 191 ಎಸೆತಗಳನ್ನು ಎದುರಿಸಿದ ರೂಟ್ ಆಕರ್ಷಕ 9 ಬೌಂಡರಿ ಸಹಿತ ಅಜಯ 99 ರನ್ ಗಳಿಸಿದ್ರು. ಅಲ್ಲೇ ಜೋ ರೂಟ್ ನಿದ್ದೆಗೆಟ್ಟಿದ್ದು. ಯಾಕಂದ್ರೆ ಸಡನ್ ಆಗಿ ಪಂದ್ಯವೇ ಸ್ಟಾಪ್ ಆಗಿತ್ತು. ಇನ್ನೇನೋ ಜೋ ರೂಟ್ ಸೆಂಚುರಿ ಸಿಡಿಸ್ತಾರೆ ಅನ್ನುವಾಗಲೇ ಮ್ಯಾಚ್ ಸ್ಟಾಪ್ ಆಯಿತು. ಬಹಳಷ್ಟು ಲೇಡಿ ಬಗ್ಗಳು ಮೈದಾನಕ್ಕೆ ಬಂದು ಈ ಕೀಟಗಳಿಂದ ಬೂಮ್ರಾ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆದರು. ಕೀಟಗಳ ಕಾರಣದಿಂದಾಗಿ ಸ್ಟೋಕ್ಸ್ ಕೂಡ ತೊಂದರೆ ಅನುಭವಿಸಿದರು. ಕೊನೆಗೂ ಅಂಪೈರ್ಗಳೊಂದಿಗೆ ಚರ್ಚಿಸಿ ಪಂದ್ಯ ಸ್ಥಗಿತಗೊಳಿಸಲಾಯಿತು. ಇದಕ್ಕೂ ಮೊದಲು ಇಂಗ್ಲೆಂಡ್ ಬ್ಯಾಟರ್ಗಳನ್ನು ಸಿರಾಜ್ ಸರಿಯಾಗಿ ಕಾಡಿಸಿದ್ರು. ಜೊತೆಗೆ ಸ್ಲೆಡ್ಜಿಂಗ್ ಮಾಡುವ ಮೂಲಕವೂ ಟ್ರಬಲ್ ನೀಡಿದರು. ಇಂಗ್ಲೆಂಡ್ ತಂಡ ಬಾಲ್ ಕ್ರಿಕೆಟ್ ಆಡಲು ಶುರು ಮಾಡಿದ ಬಳಿಕ ಇದುವರೆಗೆ ಒಟ್ಟು 72 ಬಾರಿ ಮೊದಲು ಬ್ಯಾಟಿಂಗ್ ಮಾಡಿದೆ. ಇದರಲ್ಲಿ ಮೊದಲ 40 ಓವರ್ಗಳಲ್ಲಿ 3ಕ್ಕಿಂತ ಕಡಿಮೆ ನೆಟ್ ರನ್ ರೇಟ್ನೊಂದಿಗೆ ಆಡಿದ್ದು ಇದು 2ನೇ ಬಾರಿ. ಟೀಮ್ ಇಂಡಿಯಾ ವೇಗಿಗಳ ಕರಾರುವಕ್ಕಾದ ದಾಳಿಗೆ ಬೆದರಿದ ಆಂಗ್ಲ ಆಟಗಾರರು ಬಾಲ್ ಕ್ರಿಕೆಟ್ ಅನ್ನು ಬದಿಗಿಟ್ಟು ತಾಳ್ಮೆಯಿಂದ ಬ್ಯಾಟ್ ಬೀಸ್ತಿದ್ರು. ಅದನ್ನು ನೋಡಿದ ಟೀಮ್ ಇಂಡಿಯಾ ವೇಗಿ ಮೊಹಮ್ಮದ್ ಸಿರಾಜ್ ಸುಮ್ಮನಿರಲಿಲ್ಲ. ಜೋ ರೂಟ್ ಪದೇ ಬಾಲನ್ನು ಬಿಡುವುದನ್ನು ನೋಡಿ ಬಾಲ್ ಕ್ರಿಕೆಟ್ ಆಡಿ ನಾನು ನೋಡಬೇಕು ಎಂದು ಸ್ಲೆಡ್ಜ್ ಮಾಡಿದ್ರು. ಆದರೆ ಸಿರಾಜ್ ಸ್ಲೆಡ್ಜಿಂಗ್ ನಂತರವೂ ರೂಟ್ ನಿಧಾನವಾಗಿ ಬ್ಯಾಟಿಂಗ್ ಮಾಡೋದನ್ನು ಮುಂದುವರಿಸಿದ್ರು. ದಿನದಾಟದ ಅಂತ್ಯಕ್ಕೆ 4 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ 251 ರನ್ ಗಳಿಸಿದೆ. ಸೆಕೆಂಡ್ ಡೇ 2 ಟೀಮ್ಗೂ ಇಂಪಾರ್ಟೆಂಟ್. ಇಂಗ್ಲೆಂಡ್ ತಂಡವನ್ನು ಆದಷ್ಟು 300ರ ಗಡಿಯಲ್ಲಿ ಕಟ್ಟಿ ಹಾಕಿದರೆ ಟೀಮ್ ಇಂಡಿಯಾಗೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಹೇಗೋ ಕೆಲ ಓವರ್ಗಳ ನಂತರ ನ್ಯೂ ಬಾಲ್ ಟೀಮ್ ಇಂಡಿಯಾ ಬೌಲರ್ಗಳ ಕೈಗೆ ಸಿಗಲಿದೆ. ಆಗ ಶುರುವಾಗಲಿದೆ ಆಂಗ್ಲರ ಬೆಂಡೆತ್ತೋ ಕಾರ್ಯಕ್ರಮ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.